ಅದರ ಒಟ್ಟಾರೆ ರಿಸಲ್ಟ್ ನಾನು ಇವಾಗ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಮೊದಲಿಗೆ ಇಲ್ಲಿವರೆಗೂ ನಮ್ಮ ಜೊತೆಯಲ್ಲಿ ಸಹಕರಿಸಿದಂತಹ ಪೊಲೀಸ್ನವ್ರಿಗೆ ಬಹಳ ದೊಡ್ಡ ಮಟ್ಟದ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾನು. ಅವ್ರು ಏನು ಮಾತು ಕೊಟ್ಟರು ಅದರಂತೆಯೇ ನಡ್ಕೊಂಡಿದ್ದಾರೆ. ಆದರೆ ಅದಕ್ಕೆ ಸರಿಯಾದ ಸ್ಪಂದನೆ ಕೊಡಬೇಕಾಗಿದ್ದಂಥದ್ದು ಸರ್ಕಾರ, ಪೊಲೀಸ್ನವರಲ್ಲ. ಈಗ ನಮ್ಮನ್ನ ಇಲ್ಲಿಂದ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋದ್ರು. ಮುಖ್ಯಮಂತ್ರಿಗಳು ನಮ್ಮ ವಿಚಾರಗಳನ್ನ ಪರಿಪೂರ್ಣವಾಗಿ ಕೇಳಿಸ್ಕೊಳ್ಳಿಲ್ಲ, ಅರ್ಧಂಬರ್ಧ ಕೇಳಿಸ್ಕೊಂಡ್ರು. ಕೆಲವು ವಿಚಾರದಲ್ಲಿ ಕ್ಲಾರಿಟಿ ತಗೊಂಡ್ರು, ಅದ್ರ ಬಗ್ಗೆ ಎರಡನೇ ಅನುಮಾನ ಇಲ್ಲ. ಅವರಿಗೆ ಕೆಲವು ಗೊಂದಲಗಳಿತ್ತು, ಆ ಗೊಂದಲಗಳನ್ನ ನಮ್ಮ ಕಾನೂನು ತಜ್ಞರು ಪರಿಹರಿಸಿದ್ದಾರೆ. ಅವ್ರಿಗೆ ಅದು ಅರ್ಥ ಆಗಿದೆ. ಅರ್ಥ ಆದ್ಮೇಲೆ ನಾವು ಒಂದೇ ಡಿಮ್ಯಾಂಡ್ ಇಟ್ಟಿದ್ದು, ಒಳ ಮೀಸಲಾತಿ ಜಾರಿ ಆಗ್ಬೇಕು. ನೀವು ಹೆಂಗ್ ಮಾಡ್ತಿರೋ, ಏನ್ ಮಾಡ್ತಿರೋ, ಅದ ಟೆಕ್ನಿಕಲ್ ಎಲ್ಲ ಕೇಳ್ಬೇಡಿ. ಯಾಕಂದ್ರೆ ತುಂಬಾ ಉದಾಹರಣೆಗಳು ನಿಮ್ ಮುಂದೆ ಇದೆ, ನೀವು ಮಾಡಿ ಅಷ್ಟೇ. ಹೆಂಗ್ ಮಾಡ್ತಿರೋ ನಾವು ನಿಮ್ಮನ್ನ ಕೇಳಲ್ಲ, ನಿಮ್ ಕೆಲಸದಲ್ಲಿ ನಾವು ತಲೆ ಹಾಕಲ್ಲ. ನಮ್ಮ ಹಕ್ಕನ್ನ ಡಿನೈ ಮಾಡೋ ವಿಚಾರದಲ್ಲಿ ನೀವು ತಲೆ ಹಾಕ್ಬೇಡಿ, ನೀವು ಸುಮ್ಮನೆ ನೆಪಗಳನ್ನ ಹೇಳ್ಬೇಡಿ ಅಂತ ನಾವು ಹೇಳಿದ್ದು. ಕಾನೂನು ಸಚಿವರು ಹೇಳಿದ್ದೇನು ಅಂತಂದ್ರೆ, ಆಯ್ತು ಇದನ್ನು ಬಗೆಹರಿಸಬೇಕು ಅಂತಂದ್ರೆ ಅದು ಒಂದು ನಮ್ಮ ಲೀಗಲ್ ಟೀಮ್, ಸಿಎಂ ಆಫೀಸು, ಆ ಸೆಕ್ರೆಟರಿಗಳು ಮತ್ತೆ ಆಯೋಗ ಎಲ್ಲ ಕೂತ್ಕೊಂಡು ನಾವು ಒಂದು ಮೀಟಿಂಗ್ ಮಾಡ್ತೀವಿ. ನೀವು ನಮ್ಗೆ ಏನು ಕನ್ವೆ ಮಾಡ್ತೀವಿ, ನಮಗೆ ಕನ್ವೆ ಆಗಿದೆ, ನಾವು ಅದನ್ನ ಅಲ್ಲಿ ನೀವು ಪ್ರೆಸೆಂಟ್ ಮಾಡಿ ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ, ಅವ್ರು ಏನು ಮಾತಾಡಿದ್ರೆ ಅದರಂತ ನಡ್ಕೋಬೇಕು. ಅದು ನಮ್ಮ ಒತ್ತಾಯ ಇತ್ತು. ಇವತ್ತು ಸಾಯಂಕಾಲನೇ ಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ಕಾನೂನು ಸಚಿವಾಲಯದ ಸೆಕ್ರೆಟರಿಗಳು, ಮುಖ್ಯಮಂತ್ರಿ ಸಚಿವಾಲಯದ ಸೆಕ್ರೆಟರಿಗಳು ಎಲ್ಲರೂ ಕೂಡ ಕೂತ್ಕೊಂಡು ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಹೋದ್ರೆ ಸಹಜವಾದಂತಹ ನಡವಳಿಕೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರದ್ದು. ಕೇಳಿದ್ದೀನಿ, ಓಕೆ, ನಾನು ಆಯುಕ್ತರ ಹತ್ರ ಮಾತಾಡ್ತೀನಿ, ನಾನು ನಿಮ್ಮ ಜೊತೆಗಿದ್ದೀನಿ, ನೀವು ಬೇಡ ಅಂದ್ರೂ ಕೂಡ ನಾನು ಮಾಡ್ತೀನಿ. ಇದನ್ನ 30 ವರ್ಷದಿಂದ ಕೇಳಿದ್ದೀನಿ. ನೀವು ಬೇಡ ಅಂದ್ರೂ ಕೂಡ ನಾನು ಮಾಡ್ತೀನಿ, ಮೊದಲನೇ ಕ್ಯಾಬಿನೆಟ್ ಅಲ್ಲೇ ಡಿಸಿಷನ್ ತಗೊಂತೀನಿ. ನೀವು ಬೇಡ ಅಂದ್ರೂ ನಾನು ಮಾಡ್ತೀನಿ, ಒಳ ಮೀಸಲಾತಿ ನಾನೇ ಜಾರಿ ಮಾಡೋದು. ಇದೆಲ್ಲ ಕೇಳಿ 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 ಸಾಕಾಗಿದೆ. ಅವರ ಹೃದಯ ವೈಶಾಲ್ಯತೆ, ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ಹೃದಯ ವೈಶಾಲ್ಯತೆನ ಗೌರವಿಸ್ತೀವಿ. ಆದ್ರೆ ಆರ್ಡರ್ ಬೇಕಾಗಿರೋದು ಪೆನ್ನಲ್ಲಿ, ಹೃದಯದ ಬಿಡಿತದಲ್ಲ. ಆ ಪೆನ್ ಆರ್ಡರ್ ಇಲ್ಲ. ಅದಾಗೋವರೆಗೂ ನಮ್ಮ ಬೇಡಿಕೆ ಈಡೇರುತ್ತೆ ಅಂತ ನಮ್ಗೆ ಅನ್ಸೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ನೀವು ಕೈಗೊಳ್ಳಿ ಅಂತ ಕನ್ವಿನ್ಸ್ ಮಾಡಕ್ ನೋಡಿದ್ವಿ. ಅವ್ರು ಅದನ್ನ ಕೇಳಿಸ್ಲಕ್ ರೆಡಿ ಇರಲಿಲ್ಲ. ಏನೋ ಮೀಟಿಂಗ್ ಫಿಕ್ಸ್ ಮಾಡಿ ನಮ್ಮನ್ನ ಕರೀರಿ ಅಂದ್ರೆ, ಇಲ್ಲ ನಾನು ಮಾತಾಡ್ಕತ್ತೀನಿ. ಯಾರ ಹತ್ರ ಮಾತಾಡ್ತಾರೆ? ಆಯೋಗದ ಅಧ್ಯಕ್ಷನ ಕರೆದು ಮಾತಾಡ್ತೀನಿ ಅನ್ನೋದು ಅವ್ರ ಮಾತು. ನಮ್ಮ ದೊಡ್ಡ ಆಪಾದನೆ ಇರೋದೇ ಆಯೋಗದ ಮೇಲೆ. ಆಯೋಗ ಸರ್ಕಾರ ಕೊಟ್ಟಂತಹ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಅದರ ಮೇಲೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಆಪಾದನೆ. ಸೊ ಮುಖ್ಯವಾಗಿ ಅದು ಆಯೋಗದೇ ಅಗತ್ಯ ಇರಲಿಲ್ಲ, ಯಾಕಂದ್ರೆ ತುಂಬಾ ಹೇಳಿದ್ದೀನಿ ಆಗ್ಲೇ. ಆದ್ರೂ ನಿಮ್ಗೆ ಗೌರವ ಕೊಟ್ಟು ಮಾಡೋದಾದ್ರೆ 2 ತಿಂಗಳಲ್ಲಿ ತಗೊಂಡು ಮಾಡ್ತೀವಿ ಅಂತಂದ್ರೆ ಅವರು ಸಾರ್ವಜನಿಕರ ಒಪಿನಿಯನ್ ತಗೊಂತಾ ಇದ್ದಾರೆ. ದತ್ತಾಂಶ ಸಂಗ್ರಹಣೆಗೂ ಒಪಿನಿಯನ್ ಕಲೆಕ್ಷನ್ಗೂ ಏನ್ ಸಂಬಂಧ ಅಂತ ನನಗಂತೂ ಗೊತ್ತಿಲ್ಲ. ಮತ್ತೆ ಯಾರಾದ್ರೂ ಅಲೆಮಾರಿಗಳು, ಬುಡಕಟ್ಟಿನವರು ಅವ್ರನ್ನ ಭೇಟಿ ಮಾಡಕ್ ಹೋದ್ರೆ ನನಗೆ ದತ್ತಾಂಶ ಸಿಗ್ತಾ ಇಲ್ಲ ಸರ್ಕಾರದಿಂದ, ನಿಮ್ಮ ಹತ್ರ ಏನಾದ್ರೂ ಇದ್ರೆ ಕೊಡಿ ಅಂತಾರೆ. ಇದೆಷ್ಟು ದುರಂತ ಅಂದ್ರೆ, ಒಬ್ಬ ಗೌರವಾನ್ವಿತ ಜಡ್ಜ್ ಅಲೆಮಾರಿಗಳು ಬಂದ್ರೆ ನಿಮ್ಮ ಹತ್ರ ಏನಿದೆ ಡಾಟಾ ನನಗೆ ಕೊಡಿ, ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಿದ್ರೆ ಸರ್ಕಾರದಲ್ಲೇ ಇಲ್ಲದೆ ಇರುವಂತಹ ಡಾಟಾಗಳನ್ನ ಅಲೆಮಾರಿ ಸಮುದಾಯ ಹೆಂಗ್ ಕೊಡ್ತದೆ? ರೇಷನ್ ಕಾರ್ಡ್ ಇಲ್ದವರು ಅವ್ರು ಡಾಟಾ ಕೊಡ್ತಾರ? ಸೊ ಇದು ದೊಡ್ಡ ಅನ್ಯಾಯ ಆಗ್ತಾ ಇದೆ. ಇದನ್ನೇ ನಾವು ಮುಖ್ಯಮಂತ್ರಿಗಳು ಹೇಳಬೇಕಿತ್ತು. ಆದ್ರೆ ನಾನು ಅವ್ರ ಹತ್ರನೇ ಮಾತಾಡ್ತೀನಿ ಅಂತಾರೆ. ಈಗ ತಾನು ಮಾಡಿದ ಕೆಲಸವನ್ನ ತಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಯೋಗ ಪ್ರಯತ್ನ ಮಾಡುತ್ತೆ. ಮತ್ತೆ ಅಲ್ಲಿ ಇವ್ರು ಮಾಡ್ತಾರೋ ಸರಿ ತಪ್ಪು ಅಂತ ಹೇಳಿದಾಗ ಸೆಂಟ್ರಲ್ ನಮ್ಮ ಅಪಾದಿತರು ನಾವಿರ್ಬೇಕು. ಅದಾಗ್ಲಿಲ್ಲ. ಸೊ ಅದಕ್ಕೆ ನಾವು ಪಟ್ಟಿಡ್ತಿದ್ದೀವಿ. ಪೊಲೀಸ್ ಇಲಾಖೆಗೂ ಕೂಡ ನಾವು ಕನ್ವಿನ್ಸ್ ಮಾಡಿದ್ದೀವಿ. ಏನು ಅಂತಂದ್ರೆ, ಕಾನೂನು ಇಲಾಖೆ, ಮುಖ್ಯಮಂತ್ರಿಗಳು ಮತ್ತು ಆಯೋಗ, ಸಮಾಜ ಕಲ್ಯಾಣ ಇಲಾಖೆಯ ಸೆಕ್ರೆಟರಿಗಳು ಇಷ್ಟೂ ಜನರ ಜೊತೆಯಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿ ನಾವ್ ಏನ್ ಹೇಳ್ತೀವಿ ಮೊದಲು ಕೇಳಿಸ್ಕೊಂಡ್ಬಿಡಿ. ಯಾಕೆ ಆಗಲ್ಲ ಅನ್ನೋದನ್ನ ನೀವ್ ಹೇಳಿ, ಅದು ಹೆಂಗಾಗತ್ತೆ ಅಂತ ನಮ್ಮ ಲೀಗಲ್ ಎಕ್ಸ್ಪರ್ಟ್ ನಿಮ್ಗೆ ಹೇಳ್ತಾರೆ. ಕೇಳಿಸ್ಕೊಂಡ ನಂತರ ನಿರ್ಧಾರ ನೀವು ಬಿಟ್ಟಿದ್ದು, ನಾವೇ ನಿಮ್ಗೆ ಹಿಡ್ಕೊಂಡು ಬರ್ಸಕ್ಕಾಗಲ್ಲ. ಅದ್ರ ನಂತರ ನೀವು ಮಾಡ್ಲಿಲ್ಲ ಅಂತಂದ್ರೆ 2 ರಾಜ್ಯಗಳ ಉದಾಹರಣೆ ಕೊಡ್ತೀವಿ, ನೀವ್ ಯಾಕೆ ಮಾಡ್ತಾ ಇಲ್ಲ ಅಂತ ನೀವು ನಮ್ಗೆ ಹೇಳಕ್ ಸಾಧ್ಯ ಆಗುತ್ತಾ? ಆಗೋದೇ ಇಲ್ಲ. 3 ತಿಂಗಳು ಅವಧಿನ ಕೇಳ್ತಾ ಇದ್ರಲ್ಲ, ಯಾವ ಗ್ರೌಂಡ್ಸ್ ಮೇಲೆ ಕೇಳ್ತಾ ಇದ್ರಿ ಹೇಳಕ್ ಆಗಲ್ಲ. ಅವ್ರು ಆ ಕಡೆ ಇದಾರೆ, ಇವ್ರು ಈ ಕಡೆ ಇದಾರೆ, ನಾವ್ ಯಾರನ್ನು ಕೇಳೋದು? ಇಂಥ ಪರಿಸ್ಥಿತಿಲಿ ಇದ್ದೀವಿ. ಪೊಲೀಸ್ನವ್ರು ಏನ್ ಹೇಳ್ತಾ ಇದಾರೆ, ಮುಂದಿನ ಶನಿವಾರದ ಒಳಗಡೆ ಸರ್ಕಾರದ ನಿಮ್ಮನ್ನ ಮೀಟಿಂಗಿಗೆ ಕರೆಯುತ್ತೆ. 3 ಇಲಾಖೆ ಎಲ್ಲ ಕೂತ್ಕೊಂಡು ಸರ್ಕಾರದವರು ಒಂದು ಆ ಪ್ರಯತ್ನವನ್ನ ಮಾಡ್ತಾರೆ. ನಾವು ಕೂಡ ನಿಮ್ಮ ಪ್ರತಿಭಟನೆಯನ್ನ ಅವರಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತೀವಿ. ಈ ಶನಿವಾರದ ಒಳಗಡೆ 100% ಮೀಟಿಂಗ್ ಫಿಕ್ಸ್ ಆಗುತ್ತೆ. ಸಿಎಂ ಜೊತೆನಲ್ಲಿ, ಲೀಗಲ್ ಡಿಪಾರ್ಟ್ಮೆಂಟ್ ಜೊತೆನಲ್ಲಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆ. ನೀವು ಪ್ರತಿಭಟನೆಯನ್ನ ಕೈ ಬಿಡಿ, ನಮ್ಮ ಮೇಲೆ ನಂಬಿಕೆ ಇಡಿ. ಯಾಕಂದ್ರೆ ಪೊಲೀಸ್ ಕಮಿಷನರೇ ಜವಾಬ್ದಾರಿ ತಗೊಂಡಿದ್ದಾರೆ, ಅವರೇ ನಮಗೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಅವರನ್ನ ತುಂಬಾ ಗೌರವಿಸ್ತೀನಿ, ನಿಮ್ಮ ಪ್ರಯತ್ನಕ್ಕೆ ಸೆಲ್ಯೂಟ್. ಆದ್ರೆ ಇದು ವೈಯಕ್ತಿಕವಾಗಿ ನಾನು ನಿಮ್ಗೆ ಸೋಲ್ಬಹುದು, ನಿಮ್ಮ ಕನ್ವಿನ್ಸ್ಗೆ ನಾನು ಮಣಿಬಹುದು, ನೀವ್ಯಾರಾದ್ರೂ ಮಣಿಬಹುದು. ಆದ್ರೆ ನಮ್ಮ ಒಟ್ಟು ಸಂಘಟಿತ ಶಕ್ತಿ ಇದೆಯಲ್ಲ, ಇದು ಸಮುದಾಯದ ಗೌರವ, ಸಮುದಾಯದ ಮಕ್ಕಳ ಹಸಿವು. ಈ ಹಸುವನ್ನ ನೀವು 1 ವಾರ ಮುಂದಕ್ಕೆ ಹಾಕಿ, 4 ವಾರ ಮುಂದಕ್ಕೆ ಹಾಕಿ ಅಂತಂದ್ರೆ ನನಗೆ ಸರ್ಕಾರದ ಕೆಲವು ಇಲಾಖೆ ಸಚಿವರ ಮೇಲೆ ನಂಬಿಕೆ ಇಲ್ಲ.
ಕೆಲವರು ಅಸಹಾಯಕರು ಮತ್ತು ಕೆಲವರು ಕುತಂತ್ರಿಗಳಿದ್ದಾರೆ. ಅವರು ತಿದ್ದುಪಡಿಗಳ ಮೂಲಕ ಸಾವಿರಾರು ಹುದ್ದೆಗಳನ್ನ ತುಂಬುವಂತಹ ಕೆಟ್ಟ ದುಷ್ಟ ಪ್ರಯತ್ನವನ್ನ, ಕ್ರಿಮಿನಲ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಗೆ ಆಕ್ರೋಶ ಇದೆ, ಅದ್ರ ಬಗ್ಗೆ ನಮ್ ನೋವಿದೆ, ನಮ್ ಸಂಕಟ ಇದೆ. ಅದನ್ನ ಪೊಲೀಸರಿಗೆ ಹೇಳ್ತೀವಿ, ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಾತನ್ನ ಸರ್ಕಾರ ಕೇಳಲಿಲ್ಲ, ಅದಕ್ಕೆ ನಾವು ಅವ್ರು ಸಹಾಯ ಮಾಡೋದು ಸರ್ಕಾರದವ್ರು ಅನ್ಕೊಂಡ್ರೆ ಅವರು ಆಡಳಿತಗಾರರಾಗೋದಿಲ್ಲ, ಅವ್ರು ಚಿಕ್ಕ ಮಕ್ಕಳಾಗ್ಬಿಡ್ತಾರೆ. ನನ್ನ ಮಾತು ಕೇಳಿಲ್ಲ ಅದಕ್ಕೆ ನೀನು ಸಹಾಯ ಮಾಡಲ್ಲ ಅಂದ್ರೆ ಅದು ಆಡಳಿತಗಾರ ಮಾಡೋ ಕೆಲಸ ಅಲ್ಲ. ಆಡಳಿತಗಾರರು ಏನೇ ಹೇಳಿದ್ರು ಕೂಡ ಕೇಳಿಸ್ಕೋಬೇಕು, ನಾವ್ ಯಾಕಂಗ್ ಮಾಡ್ತಾ ಇದೀವಿ, ಅವ್ರ ನೋವು ಏನು ಅಂತ ಅರ್ಥ ಮಾಡ್ಕೋಬೇಕು. ಅದು ಹೃದಯ ವೈಶಾಲ್ಯತೆ. ಇಲ್ಲ ಅವ್ರು ಹೇಳಿದ್ರೆ ನಾವು ನನ್ನ ಮಾತು ಕೇಳಿಲ್ವಲ್ಲ, ಮತ್ತೆ ಯಾಕೆ ಅವ್ರನ್ನ ಕರಿಬೇಕು ಮೀಟಿಂಗ್ ಅಂತ ಅನ್ಕೋತಾರೆ ಅಂದ್ರೆ ಆಡಳಿತ ಮಾಡೋದಕ್ಕೆ ಅವರು ಅರ್ಹರಾಗಿರೋದಿಲ್ಲ. ಈ ನಿರ್ಧಾರಕ್ಕೆ ಬಂದಿದ್ದೀವಿ ಶಾಂತಿಯುತವಾಗಿ. ಏನು ನಮ್ಮ ಸ್ವಲ್ಪ ತುಂಬಾ ಅಪಾಯಕಾರಿಯಾದಂತಹ ನಿರ್ಧಾರಗಳ ಜೊತೆ ನಿಂತೀವಿ ನಾವು. ಈ ಹಕ್ಕನ್ನ ಪಡೆದಿದ್ದೀವಿ, ಇಲ್ಲ ಹಣ ವಿಧಾನಸೌಧಕ್ಕೆ ಕಳಿಸ್ತೀವಿ ಅಂತ. ಆ ನಿರ್ಧಾರದಿಂದ ಸ್ವಲ್ಪ ದಿವಸ, ಒಂದು 4-5 ದಿವಸ ಹಿಂದೆ ಸರಿತೀವಿ. 4-5 ದಿವಸ ಅಷ್ಟೇ, ತುಂಬಾ ದಿವಸ ಏನಲ್ಲ. 4-5 ದಿವಸ ಹಿಂದೆ ಸರಿತೀವಿ. ಆದ್ರೆ ಜಾಗ ಖಾಲಿ ಮಾಡಿ ಪ್ರತಿಭಟನೆ ನಿಲ್ಲಿಸಿ ಮನೆಗೆ ಹೋಗಲ್ಲ. ಈ ನಿರ್ಧಾರವನ್ನ ನಾವೆಲ್ಲ ಸೇರಿ ಹೇಳಿದ್ದೀವಿ, ಹೌದಾ? ಇದನ್ನ ಗೌರವಿಸಬೇಕು, ಇದನ್ನ ಪೊಲೀಸ್ ಇಲಾಖೆಯನ್ನು ಗೌರವಿಸಬೇಕು, ಸರ್ಕಾರವು ಅರ್ಥ ಮಾಡ್ಕೋಬೇಕು. 4-5 ದಿವಸದಲ್ಲಿ ಆ ಉನ್ನತ ಮಟ್ಟದ ಒಂದು ಸಭೆಯನ್ನ, ವಿಸ್ತೃತವಾದ ಚರ್ಚೆ ನಡೆಯುವಂತ ಸಭೆಯನ್ನ, ನಾವು ಏನ್ ಹೇಳ್ತೀವಿ ಕೇಳಿಸ್ಕೊಳ್ಳೋದಕ್ಕೆ ಸಮಯ ಇಟ್ಕೊಂಡು ಕೂತ್ಕೊಳ್ಳುವಂತ ಸಭೆಯನ್ನ, ಅದೇನೋ ಕೊಡಿ ನಾವು ಮಾಡ್ತೀವಿ, ಅದಕ್ಕೆ ಒಪ್ಪುವಂತದ್ದಿಲ್ಲ. ಇದು ಕಠಿಣವಾದ ನಿರ್ಧಾರ. ಇದು ವೈಯಕ್ತಿಕಕ್ಕೋಸ್ಕರ ಅಲ್ಲ, ಸಮುದಾಯಕ್ಕೋಸ್ಕರ ಕಠಿಣವಾದ ನಿರ್ಧಾರ. ಈ ಕಠಿಣವಾದ ನಿರ್ಧಾರವನ್ನ ನಾವು ಜಾರಿ ಮಾಡೋದ್ರಲ್ಲಿ ಎಂತದ್ದೇ ಪರಿಸ್ಥಿತಿ ಇರಲಿ, ಎಂತ ಅಪಾಯ ಇರಲಿ, ಏನೇ ಪ್ರಾಣ ಹೋಗ್ಲಿ, ನಾವು ಹಿಂದೆ ಸರಿಯೋರಲ್ಲ. ಇನ್ನೊಂದು ಜೊತೆಲಿ ಸೇರಿಸಿ ಹೇಳಿದೀವಿ, ತಾವೇನಾದ್ರೂ ಅನಾಹುತ ಆಗುತ್ತೆ, ನೆನ್ನೆ ಅರೆಸ್ಟ್ ಮಾಡೋ ತರ ಮಾಡಿದ್ರಲ್ಲ, ಆ ತರ ಮಾಡ್ತೀವಿ, ಇಲ್ಲಿ ಕೂರಕ್ಕಾಗಲ್ಲ, ಎದ್ದೋಗಿದ್ರೆ ಪೊಲೀಸ್ನವ್ರ ಜೊತೆ ನಮ್ ಜಟಾಪಟಿನೇ ಇಲ್ಲ. ಅವ್ರು ಏನ್ ಹೇಳ್ತಾರೆ ಕೇಳ್ಬಿಡ್ತೀವಿ, ಹೊರಟೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ? ಬೀದರ್ಗೆ ಹೋಗ್ತೀವಿ. ಬೀದರ್ಗೆ ಹೋಗಿ ಅಲ್ಲಿಂದ ಮತ್ತೆ ಶುರು ಮಾಡ್ತೀವಿ. ಅದು ತುಂಬಾ ಇನ್ನು ಮತ್ತೆ ದೊಡ್ಡ ಸಮಸ್ಯೆ ಆಗ್ತದೆ. ಮತ್ತೆ ಬೆಂಗಳೂರಿಗೆ ಬರ್ತೀವಿ. ಮತ್ತೆ ಬೆಂಗಳೂರಿಗೆ ಬಂದಾಗ ನೀವು ಮತ್ತೆ ಇದೇ ತರದ್ದು ಸರ್ಕಾರ ಜೊತೆ ಕೂರ್ಸಕ್ ಹೋದಾಗ ನಾವು ಯಾವ ನಂಬಿಕೆ ಮೇಲೆ ನಿಮ್ಮನ್ನು ನಂಬಬೇಕು? ಪೊಲೀಸ್ನವ್ರನ್ನ ಕಷ್ಟ ಆಗ್ತದೆ. ಯಾಕಂದ್ರೆ ನಿಮ್ಮ ತಪ್ಪಲ್ಲ ಅದು, ಸರ್ಕಾರ ನಿಮ್ಮ ಮೇಲೆ ಆಗ್ತಾ ಇರುವಂತಹ ತಂತ್ರ. ನೀವು ಅದಕ್ಕೆ ಮತ್ತೆ ಇದೇ ತರದ್ದು ಸರ್ಕಾರ ಜೊತೆ ಕೂರ್ಸಕ್ ಹೋದಾಗ ನಾವು ಯಾವ ನಂಬಿಕೆ ಮೇಲೆ ನಿಮ್ಮನ್ನು ನಂಬಬೇಕು? ಪೊಲೀಸ್ನವ್ರನ್ನ ಕಷ್ಟ ಆಗ್ತದೆ. ಯಾಕಂದ್ರೆ ನಿಮ್ಮ ತಪ್ಪಲ್ಲ ಅದು, ಸರ್ಕಾರ ನಿಮ್ಮ ಮೇಲೆ ಆಗ್ತಾ ಇರುವಂತಹ ತಂತ್ರ. ನೀವು ಅದನ್ನ ನಮ್ಗೆ ಹೇಳ್ತೀರಿ, ನಿಮ್ ಬಗ್ಗೆ ಗೌರವ ಇದೆ. ಸೊ ಇಂತಹ ಒಂದು ಪರಿಸ್ಥಿತಿನಲ್ಲಿ ನಾವು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದೀವಿ. ಇಲ್ಲ 1000 ಜನ ಇರಬೇಕು ಅಂತೇನಿಲ್ಲ. ನಾವೇನು ನಮ್ಮ ಜೀವವನ್ನ, ಪ್ರಾಣವನ್ನ, ಜೀವನವನ್ನ, ಸಮಯವನ್ನ, ಶ್ರಮವನ್ನ, ನಮ್ಮ ಬಿಸ್ನೆಸ್ ಗಳನ್ನ ತ್ಯಾಗ ಮಾಡಿ ಇಲ್ಲಿ ಕೂತಿದ್ದೀವಿ. ನಾವಿಷ್ಟು ಜನ ಗಟ್ಟಿಯಾಗಿ ನಿರ್ಧಾರಕ್ಕೆ ಇರ್ತೀವಿ, ಸಾಕು. 1000 ಜನ ಬೇಕು ಅಂತಿಲ್ಲ. ನೀವುಗಳು ಯಾವಾಗೆಲ್ಲ ಸಮಯ ಆಗತ್ತೆ, ಯಾವಾಗೆಲ್ಲ ನಮ್ಮ ಜೊತೆ ಸೇರ್ಕೋಬೇಕು ಅನ್ಸುತ್ತೆ, ಯಾವಾಗ ನಿಮ್ಮ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸಬೇಕು ಅನ್ಸುತ್ತೆ, ಆಗೆಲ್ಲ ಬಂದು ಇಲ್ಲಿ ಜಾಯ್ನ್ ಆಗಿ ನಮ್ಮನ್ನ ಈ ಹೋರಾಟವನ್ನ ಗೆಲ್ಸೋ ನಿಟ್ಟಿನಲ್ಲಿ ನೀವು ಕೂಡ ಜೊತೆಯಾಗಿ ಅನ್ನುವಂಥದ್ದು ನನ್ನ ಮನವಿ. ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ಅಥವಾ ತಿದ್ದುಪಡಿ ಇದ್ರೆ ದಯವಿಟ್ಟು ಇಲ್ಲಿ ಯಾರು ಬೇಕಾದ್ರೂ ಹೇಳೋದಕ್ಕೆ ಹಕ್ಕಿದೆ, ನಿಮ್ಗೆಲ್ರಿಗೂ ಹೇಳೋ ರೈಟ್ಸ್ ಇದೆ. ನೀವು ಹೇಳಿ, ನಾವು ಕೇಳ್ತೀವಿ. ಈಗ ಸದ್ಯದ ನಮ್ಮ ಒಟ್ಟು ಟೀಮಿನ ನಿರ್ಧಾರ, ಹೌದಲ್ವಾ? ನಮ್ಮ ಒಟ್ಟು ಟೀಮಿನ ನಿರ್ಧಾರ, ಇಲ್ಲೇ ಕೂರ್ತೀವಿ, ಶಾಂತಿಯುತವಾಗಿರ್ತೀವಿ, ಯಾವುದೇ ಉಗ್ರ ಪ್ರತಿಭಟನೆಗೆ ಮುಂದಾಗೋದಿಲ್ಲ. ಆದ್ರೆ ಪೊಲೀಸ್ನವ್ರು ನಾವು ಹೇಳಿದೀನಿ, ನಾಳೆ ಅಂತ ಹೇಳಿದ್ದೆ, ಅದು ನಾಳೆ ಮಾಡಲ್ಲ, 2 ದಿವಸದಲ್ಲಿ ಇಲ್ಲೇ ಕೂತ್ಕೊಂಡು ಮತ್ತೊಂದು ರಕ್ತದಾನದ ಶಿಬಿರ ಮಾಡ್ತೀವಿ. ಸರ್ಕಾರಕ್ಕೆ ಎಷ್ಟು ರಕ್ತ ಕೊಡ್ತೀವಿ? ಕುಡಿಕೋ, ನೀವು ತೇಕ್ಕೋ, ಇನ್ನೆಷ್ಟು ರಕ್ತ ಬೇಕು ಕುಡಿ, ಕೊಡ್ತೀವಿ ನಾವು ಇಲ್ಲಿ ಕೂತ್ಕೊಂಡು. ಇನ್ನು 2 ದಿವಸದಲ್ಲಿ ಅದನ್ನ ಮಾಡ್ತೀವಿ. ನಾವು ರಕ್ತದಾನ ಶಿಬಿರ ಮಾಡುವುದು ಅಕ್ರಮವೂ ಅಲ್ಲ, ಹಿಂಸಾಚಾರವೂ ಅಲ್ಲ. ಶಾಂತಿಯಿಂದ ನಾವು ರಕ್ತ ಮತ್ತೆ ಕೊಡ್ತೀವಿ. ಅದೆಷ್ಟು ಕುಡ್ಕೋತ್ರ ಕುಡ್ಕೊಳ್ಳಿ. ಅವತ್ತು ಯಾರೆಲ್ಲ ಬಂದು ರಕ್ತ ಕೊಡ್ಬೋದು ಈ ಸರ್ಕಾರದ ರಕ್ತದಾಹ ತೀರಿಸೋದಕ್ಕೆ, ಅವರೆಲ್ಲ ಬನ್ನಿ, ಅದನ್ನ ಮಾಡೋಣ. ಇಷ್ಟು ಹೇಳ್ತಾ ಶಾಂತಿಯುತವಾಗಿ ಹೋಗ್ತೀವಿ. ನಮ್ಮನ್ನೇನಾದ್ರು ಇಲ್ಲಿ ಎಬ್ಬರಿಸಕ್ ಹೋದ್ರೆ ನಾವು ಜಟಾಪಟಿ ಮಾಡಿದ್ರೆ ತಾನೇ ನೀವು ನಮ್ಮನ್ನ ಅರೆಸ್ಟ್ ಮಾಡೋದು. ಅರೆಸ್ಟ್ ಮಾಡಿದ್ರೆ ಸಮಸ್ಯೆ ಇಲ್ಲ, ಬಟ್ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬಿಡ್ತದೆ ನಂಗೂ ಸಮುದಾಯಕ್ಕೂ. ಅದಕ್ಕೆ ಸೈಲೆಂಟ್ ಆಗಿ ಆಯ್ತು ಸರ್, ಒಂದು ಸೆಲ್ಯೂಟ್ ಹೊರಟ್ಬಿಡ್ತೀವಿ, ಬೀದರ್ಗೆ ಹೋಗ್ತೀವಿ, ದೊಡ್ಡ ಸಮಸ್ಯೆ ಸೃಷ್ಟಿ ಆಗ್ತದೆ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳ್ತಾ, ಇದು ನನ್ನ ಅಭಿಪ್ರಾಯ. ಯಾರಾದ್ರೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸೋದಿದ್ರೆ ದಯವಿಟ್ಟು ತಮ್ಮ ಅಭಿಪ್ರಾಯಗಳನ್ನ ಹೇಳ್ಬೋದು.